ನಮಸ್ಕಾರ ವೀಕ್ಷಕರೇ, ವಾಯ್ಸ್ ಆಫ್ ಚಿತ್ತಾಪುರ ಸುದ್ದಿವಾಹಿನಿಯಲ್ಲಿ ಸ್ವಾಗತ. ನಾನು ನಿಮ್ಮ ಆಕಾಶ್ ಎಸ್. ಮನೆ ಮನೆಗೂ ಶುದ್ಧ ನೀರು ಕುಡಿಯುವ ಸರಬರಾಜು ಕಾಮಗಾರಿಗೆ ಚಾಲನೆ. ಪುರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷ ಜಗದೀಶ್ ಚವ್ಹಾಣ್. ಚಿತ್ತಾಪುರ ಸ್ಟೇಷನ್ ತಾಂಡದ ವಾರ್ಡ್ ಸಂಖ್ಯೆ 7ರಲ್ಲಿ ಸುಧಾರಿತ ಕುಡಿಯುವ ನೀರು ಸರಬರಾಜು ಅಮೃತ್ ಜಲ್ 2.0 ಯೋಜನೆಯಡಿಯಲ್ಲಿ ಮಾನ್ಯ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರ ಅಮೃತ ಹಸ್ತದಿಂದ ಸುಮಾರು 45 ಕೋಟಿ ವೆಚ್ಚದಲ್ಲಿ ಚಿತ್ತಾಪುರ ಪಟ್ಟಣದ ಪ್ರತಿಯೊಂದು ವಾರ್ಡಿನಲ್ಲಿ ಮನೆ ಮನೆಗೂ ಒಂದು ನಳ ಕೂಡುವ ಗುರಿಯನ್ನು ಇಟ್ಟುಕೊಂಡು ಕಾಮಗಾರಿಯನ್ನು ವಾರ್ಡ್ ಸಂಖ್ಯೆ 7ರಲ್ಲಿ ಕಾಮಗಾರಿಗೆ ಪುರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷ ಜಗದೀಶ್ ಚವ್ಹಾಣ್ ಭೂಮಿ ಪೂಜೆ ನೆರವೇರಿಸಿದರು. ಕಾಮಗಾರಿಯನ್ನು ಪ್ರಾರಂಭಿಸಲಾಯಿತು. ಬಂಧುಗಳೇ, ನಮ್ಮೆಲ್ಲರಿಗೆ ನಮಸ್ಕಾರಗಳು. ಇವತ್ತು ಬಹಳ ಸಂತೋಷದ ವಿಷಯ. ನಮ್ಮ ಸ್ಟೇಷನ್ ತಾಂಡದಲ್ಲಿ ಮೊದಲು ನೀರಿನ ಸಮಸ್ಯೆ ಇತ್ತು ಹಾಗೂ ಚಿತ್ತಾಪುರ ಪಟ್ಟಣದಲ್ಲಿ ಎಲ್ಲಾ ವಾರ್ಡಲ್ಲಿ ಸ್ವಲ್ಪ ನೀರಿನ ಸಮಸ್ಯೆ ಇದ್ದಾಗ ನಾವೆಲ್ಲ ಪುರಸಭೆ ಸದಸ್ಯರು ಸೇರಿ ಮಾನ್ಯ ಸಚಿವರಾದಂತಹ ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆ ಸಾಹೇಬರಿಗೆ ಈ ಒಂದು ವಿಷಯವನ್ನು ಗಮನಕ್ಕೆ ತಂದಾಗ ಮಾನ್ಯ ಸಚಿವರು ಮುತುವರ್ಜಿ ವಹಿಸಿ ಇಡೀ ಒಂದು ಚಿತ್ತಾಪುರ ತಾಲೂಕಿನಲ್ಲಿ ಸುಮಾರು 23 ವಾರ್ಡು ಪಟ್ಟಣದಲ್ಲಿರುವಂತಹ 23 ವಾರ್ಡ್ಗಳಲ್ಲಿ ಸುಮಾರು 45 ಕೋಟಿ ವೆಚ್ಚದಲ್ಲಿ ಏನು ಅಮೃತ್ ಜಲ ಯೋಜನೆ ಅಡಿಯಲ್ಲಿ ಏನು ಕಾಮಗಾರಿಗಳನ್ನು ಮೊನ್ನೆ ಕಾರ್ಯಕ್ರಮ ಮಾಡಿ ಶಂಕುಸ್ಥಾಪನೆ ಮಾಡಿದ್ರು. ಅದೇ ಕಾರ್ಯಕ್ರಮವನ್ನು ಅದೇ ಒಂದು ಯೋಜನೆಯನ್ನು ಇವತ್ತು ನಮ್ಮ ಒಂದು ಸ್ಟೇಷನ್ ತಾಂಡದಲ್ಲಿ ನಾವು ನಮ್ಮ ವಾರ್ಡಿನಲ್ಲಿ ಒಂದು ಪೂಜೆ ಮಾಡೋ ಮುಖಾಂತರ ಈ ಒಂದು ಯೋಜನೆಯನ್ನು ಪ್ರಾರಂಭ ಮಾಡಿದ್ದೇವೆ. ತುಂಬಾ ಸಂತೋಷವಾಗುತ್ತದೆ. ಏನಪ್ಪಾ ಅಂತಂದ್ರೆ ಇಡೀ ತಾಂಡಕ್ಕೆ ಪ್ರತಿಯೊಂದು ಮನೆಗೆ ಒಂದೊಂದು ನಳ ಕೊಡುವಂತ ಯೋಜನೆ ಏನಿದೆಲ್ಲ 24 ಅವರ್ಸ್ ಏನು 24 ಗಂಟೆ ನೀರು ಕೊಡುವಂತ ಯೋಜನೆಯನ್ನು ಮಾನ್ಯ ಸಚಿವರು ನಮ್ಮ ಭಾಗಕ್ಕೆ ತಂದಿದ್ದಾರೆ. ನಾವು ತುಂಬಾ ಆಭಾರಿಯಾಗಿದ್ದೀವಿ. ನಮ್ಮ ನಾಯಕರ ಪರವಾಗಿ, ನಮ್ಮ ತಾಂಡದ ಎಲ್ಲ ಹಿರಿಯರ ಪರವಾಗಿ ನಾವು ಮಾನ್ಯ ಸಚಿವರಿಗೆ ಈ ಸಂದರ್ಭದಲ್ಲಿ ಆಭಾರ ವ್ಯಕ್ತಪಡಿಸ್ತೇವೆ. ಪೋಮು ಚವ್ಹಾಣ್, ಯಶೋಧ ಗೋವಿಂದ, ಕಿಶನ್ ನಾಯಕ್, ದೇವಿದಾಸ್ ನಾಯಕ್, ಭೀಮ್ ಸಿಂಗ್ ಚವ್ಹಾಣ್, ಪೋಮು ಚವ್ಹಾಣ್, ಠಾಕೂರ್ ಪವಾರ್, ದೇವಿದಾಸ್ ಚವ್ಹಾಣ್, ತಾರಾನಾಥ್ ಪವಾರ್, ರಾಮು ಅಂಬಾದಾಸ್ ಇತರರು ಉಪಸ್ಥಿತರಿದ್ದರು. ನಮ್ಮ ಚಾನೆಲ್ ಅನ್ನು ಲೈಕ್, ಶೇರ್, ಕಾಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.